ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಇದೀಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇವತ್ತು ಅವರಿಗೆ ಜಾಮೀನು ಅರ್ಜಿಯ ವಿಚಾರಣೆ ಇರೋದ್ರಿಂದ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲೇ ಕಂಟಿನ್ಯೂ ಆಗುತ್ತಾ, ಈ ರೀತಿಯ ಪ್ರಶ್ನೆ ಇದೆ. ಇವತ್ತು ಗೊತ್ತಾಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಇವತ್ತು ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆ. ಕಿಡ್ನ್ಯಾಪ್ ಆರೋಪದಡಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈಗಾಗಲೇ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಿದೆ ಎಸ್ಐಟಿ ಪರ ವಾದವನ್ನ ಮಂಡಿಸ್ತಾರೆ ಎಸ್ಪಿಪಿ ಜೈನಾ ಕೊಥಾರಿ, ಮತ್ತೊಬ್ಬರು ಅಶೋಕ್ ನಾಯ್ಕ್. ರೇವಣ್ಣ ಪರವಾಗಿ ವಾದ ಮಂಡಿಸ್ತಾ ಇದ್ದಾರೆ ಹಿರಿಯ ವಕೀಲ ಸಿ.ವಿ. ನಾಗೇಶ್. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ. ಹೇಳಿ ಕೇಳಿ ಕಳೆದ ಒಂದು ವಾರದಿಂದ ಗಮನಿಸ್ತಾ ಇದ್ದೀರಿ. ಎಚ್ ಡಿ ರೇವಣ್ಣ ಅವರು ಅಲ್ಲಿನ ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಎನ್ನುವ ಆರೋಪವನ್ನು ಹೊತ್ತಿದ್ದಾರೆ. ಈ ಕಾರಣದಿಂದಾಗಿ ಆರೋಪಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅವರನ್ನು ಎಸ್ಐಟಿ ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗ ಬಂಧನಕ್ಕೆ ಕಳಿಸಿದೆ. ಕೆಲ ದಿನಗಳ ಕಾಲ ಎಸ್ಐಟಿ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡು ವಿಚಾರಣೆಯನ್ನು ಕೂಡ ನಡೆಸಿತ್ತು. ಇದೀಗ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇವತ್ತು ಜಾಮೀನು ಸಿಗುತ್ತಾ ಅಥವಾ ಜೈಲೇ ಕಂಟಿನ್ಯೂ ಆಗುತ್ತಾ ಗೊತ್ತಿಲ್ಲ. ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ರಾಜಕೀಯವಾಗಿ ಸಾಕಷ್ಟು ರೀತಿಯ ಮೇಲಾಟಗಳು ಕೂಡ ಇಲ್ಲಿ ನೋಡ್ತಾ ಇದ್ವಿ. ಈ ಮಧ್ಯೆ ಎಚ್ ಡಿ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂಥ ಕಿಡ್ನ್ಯಾಪ್ ಪ್ರಕರಣ, ಸಂತ್ರಸ್ತೆಯನ್ನು ಇವರು ಕಿಡ್ನ್ಯಾಪ್ ಮಾಡಿದ್ದಾರೆ ಎನ್ನುವ ಆರೋಪದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಸಿಗುತ್ತಾ ಅಥವಾ ನ್ಯಾಯಾಂಗ ಬಂಧನವೇ ಕಂಟಿನ್ಯೂ ಆಗುತ್ತಾ, ಇವತ್ತು ನಿರ್ಧಾರ ಆಗುತ್ತೆ. ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಎಚ್ ಡಿ ರೇವಣ್ಣ ಅವರಿಗೆ ಇವತ್ತು ಜೈಲ ಬೇಲ ಅನ್ನೋ ರೀತಿಯಲ್ಲಿದೆ. ಏನೆಲ್ಲ ವಿಷಯಗಳ ಪೂರಕ ಆಗ್ಬೋದು? ಹೇಳಿ ಕೇಳಿ ಸಿ.ವಿ. ನಾಗೇಶ್ ಇವರ ಪರವಾಗಿ ವಾದ ಮಂಡಿಸ್ತಾ ಇದ್ದಾರೆ. ಅಂದ್ರೆ ರೇವಣ್ಣ ಅವರು ಹೋಪ್ಸ್ ಇಟ್ಕೊಳ್ಬೋದಾ? ದಶರಥ್, ಇವತ್ತು ರೇವಣ್ಣ ಅವರ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರವಾಗುತ್ತೆ. ಸೊ ಈಗಾಗಲೇ ಎಸ್ಐಟಿ ಪರ ಏನು ಎಸ್ಪಿಪಿ ಇದ್ದಾರೆ, ಅವರು ಕೂಡ ಒಂದಿಷ್ಟು ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಅದರ ಜೊತೆಗೆ ಸಿ.ವಿ. ನಾಗೇಶ್ ಹಿರಿಯ ವಕೀಲರಿದ್ರೆ ಅವರು ಕೂಡ ಒಂದಿಷ್ಟು ಜನಪ್ರತಿನಿಧಿಗಳ ನ್ಯಾಯದಲ್ಲಿ ಪ್ರಕರಣದ ಆರ್ಗ್ಯುಮೆಂಟ್ ಆಗುತ್ತೆ. ಆದ್ರೆ ಸಂಬಂಧಪಟ್ಟಂಗೆ ಜಾಮೀನು ಕೊಡ್ತಾರಾ ಅನ್ನೋದ್ರಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರಭಾವಿ ಆಗಿದ್ದಾರೆ ರೇವಣ್ಣ ಅವರು, ರಾಜಕೀಯವಾಗಿ ಸಾಕಷ್ಟು ಪ್ರಭಾವವನ್ನ ಇರುವಂತವ್ರು, ಹೋಲ್ಡ್ ಅನ್ನ ಇಟ್ಕೊಂಡಿರುವಂತಹ ಫ್ಯಾಮಿಲಿ. ಸೊ ಹೀಗಾಗಿ ಇವ್ರಿಗೆ ಒಂದು ವೇಳೆ ಜಾಮೀನನ್ನು ಕೊಟ್ಟರೆ ಸಾಕ್ಷಿ ನಾಶ ಆಗ್ಬಹುದು, ಇತರ ಸಂತ್ರಸ್ತೆಯರ ಕಿಡ್ನಾಪ್ ಮಾಡಬಹುದು. ಇದೇ ರೀತಿಯಾಗಿ ಹಲವು ಆರೋಪಗಳನ್ನ ಎಸ್ಪಿಪಿ ಅವರು ಮಾಡಿದ್ರು. ಅದರ ಜೊತೆಗೆ ಇದುವರೆಗೂ ತನಿಖಾ ವರದಿ ಏನಿತ್ತು, ಆ ತನಿಖಾ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿರ್ಲಿಲ್ಲ. ಮೊನ್ನೆ ಏನು ವಾದ ಮಂಡನೆ ಆಗುವಂತ ಸಂದರ್ಭದಲ್ಲಿ ನ್ಯಾಯಾಲಯ ಕೂಡ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡುವಂತ ಎಸ್ಪಿಪಿ ಅವರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಇವತ್ತು ತನಿಖಾ ವರದಿಯನ್ನ ಕೊಡ್ತಾರೆ. ತನಿಖಾ ವರದಿಯಲ್ಲಿ ಏನೆಲ್ಲ ಅಂಶಗಳಿರುತ್ತೆ ಅನ್ನೋದು, ಅಲ್ಲಿ ಯಾವ ಗ್ರೌಂಡ್ಸ್ ಗಳು ಸಿಗುತ್ತೆ ಅಂದ್ರೆ ಇವ್ರಿಗೆ ಜಾಮೀನು ನೀಡಿದಂತ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಜೈನಾ ಕೊಥಾರಿ ಏನಿದ್ದಾರೆ ಎಸ್ಪಿಪಿ ಅವ್ರಿಗೆ ಏನೆಲ್ಲ ಅಂಶಗಳು ಸಿಗುತ್ತೆ ಅಂತ ನೋಡ್ಬೇಕಾಗತ್ತೆ. ಯಾಕಂದ್ರೆ ಮೊನ್ನೆ ಆರ್ಗ್ಯುಮೆಂಟ್ ಆದಂತ ಸಂದರ್ಭದಲ್ಲಿ ಲಾಸ್ಟ್ ಮಿನಿಟ್ ಅಂದ್ರೆ ಹಿಂದಿನ ದಿನ ಸಂಜೆ ಅವ್ರನ್ನ ಎಸ್ಪಿಪಿ ಆಗಿ ನೇಮಕವನ್ನ ಮಾಡಲಾಗಿರುತ್ತೆ. ಹೀಗಾಗಿ ಅವರು ಕೂಡ ಸಾಕಷ್ಟು ಸಮಯಾವಕಾಶವನ್ನು ಕೋರಿದ್ರು. ನಾವು ನಿನ್ನೆಷ್ಟೇ ನೇಮಕ ಆಗಿರುವಂತದ್ದು, ಹೀಗಾಗಿ ನಮ್ಗೊಂದಿಷ್ಟು ಸಮಯಾವಕಾಶ ಬೇಕು ಪ್ರಕರಣ ಸಂಬಂಧ. ಇನ್ನು ಪ್ರಕರಣ ಸಂಬಂಧ ನ್ಯಾಯಾಲಯಕ್ಕೆ ನಾವೊಂದಿಷ್ಟು ಮಾಹಿತಿಗಳನ್ನ ಕೊಡಬೇಕು ಅಂತ ಹೇಳಿ ಅವರು ಮನವಿಯನ್ನ ಮಾಡ್ತಿದ್ರು. ಆದ್ರೆ ನ್ಯಾಯಾಲಯ ದಿನಕ್ಕೊಬ್ರು ಎಸ್ಪಿಪಿ ಅವ್ರ ನೇಮಕ ಆಗುತ್ತೆ, ಹಾಗಂತ ಅದಕ್ಕೆ ಸಮಯಾವಕಾಶವನ್ನ ಕೊಡ್ಲಿಕ್ಕಾಗಲ್ಲ, ಕೋರ್ಟ್ ಇವತ್ತೇ ಆರ್ಗ್ಯುಮೆಂಟ್ ಮಾಡಿ ಅಂತ ಅವತ್ತು ಕೂಡ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು. ಸೊ ಅವತ್ತು ಏನು ಸಿ.ವಿ. ನಾಗೇಶ್ ಮತ್ತು ಎಸ್ಪಿಪಿ ಅವರು ಇಬ್ರು ಕೂಡ ವಾದಗಳು ನಡೆದ್ರು ಕೂಡ ಅವತ್ತು ರೇವಣ್ಣ ಅವರಿಗೆ ಜಾಮೀನು ಸಿಗಲಿಲ್ಲ. ಅರ್ಜಿಯ ವಿಚಾರಣೆ ಸೋಮವಾರಕ್ಕೆ ಅಂದ್ರೆ ಇವತ್ತಿಗೆ ಮುಂದೂಡಿಕೆ ಆಗಿತ್ತು. ಇವತ್ತು ಕೂಡ ಸಾಕಷ್ಟು ಕುತೂಹಲವನ್ನು ಕೇಳಿಸಿರುವಂತದ್ದು, ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಇಲ್ಲ ಜೈಲೇ ಗಚ್ಚ ಅನ್ನೋದು ಇಲ್ಲಿ ಒಂದು ಕಡೆ ಪ್ರಶ್ನೆ ಆಗಿದೆ. ಮತ್ತೊಂದು ಕಡೆ ಸಿ.ವಿ. ನಾಗೇಶ್ ಅವರು ಕೂಡ ಒಂದು ಜಾಮೀನನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರುವ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ. ಅದ್ರ ಜೊತೆಗೆ ಸಂತ್ರಸ್ತೆ ನೀಡಿರುವಂತ ಹೇಳಿಕೆ ಏನಾದ್ರೂ ನಿರ್ಧಾರದಲ್ಲಿ ಬದಲಾವಣೆ ತರುವ ಸಾಧ್ಯತೆ ಇದೆಯಾ ಅಂತ? ಅದೇ ನಿನ್ನೆಷ್ಟೇ ಒಂದು ವಿಡಿಯೋ ರಿಲೀಸ್ ಏನಾಗಿತ್ತು, ಈ ವಿಡಿಯೋ ಮೇಲೆ ಏನಾದ್ರೂ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡ್ತಾರ ಅನ್ನೋದನ್ನು ಕೂಡ ಕಾಯ್ದು ನೋಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಆ ವಿಡಿಯೋದಲ್ಲಿ ಎಲ್ಲೂ ಕೂಡ ರೇವಣ್ಣ ಅವರಾಗ್ಲಿ, ಪ್ರಜ್ವಲ್ ಆಗ್ಲಿ, ಭವಾನಿ ಆಗ್ಲಿ ಮತ್ತು ಅದರ ಜೊತೆಗೆ ಸತೀಶ್ ಬಾಬು ಅವರಾಗ್ಲಿ ನಮ್ಗೆಲ್ಲೂ ಸಮಸ್ಯೆಯನ್ನ ಮಾಡಿಲ್ಲ. ನಾನೇ ಖುದ್ದು ನನ್ನ ಸಂಬಂಧಿಕರ ಮನೆಗೆ ಹೋಗಿದ್ದೇನೆ ಅಂತ ಹೇಳಿ ಯಾಕೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಆ ತರದೊಂದು ವಿಡಿಯೋ ವೈರಲ್ ಆಗ್ತಿದೆ. ಆದ್ರೆ ಆ ವಿಡಿಯೋ ಯಾವಾಗಿದ್ದು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಸೊ ಹಾಗಾಗಿ
ಆ ವಿಡಿಯೋನ ಆಧರಿಸಿ ಇವರು ವಾದ ಮಂಡನೆಯನ್ನು ಮಾಡಬಹುದು. ಆದ್ರೆ ಆ ವಿಡಿಯೋ ಎಲ್ಲ ಆಯ್ತು, ಯಾರು ಮಾಡಿದ್ರು ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಮಹಿಳೆಯನ್ನ ಬೆದರಿಸಿ, ಆಕೆಗೆ ಹೆದರಿಸಿ, ಆಮಿಷಗಳನ್ನ ಒಡ್ಡಿ ಈ ವಿಡಿಯೋನ ಮಾಡಿರ್ಬೋದು ಅನ್ನೋ ಅನುಮಾನಗಳು ಇರುವಂತದ್ದು. ಹೀಗಾಗಿ SIT ಕೂಡ ಇದನ್ನ ಆಕ್ಷೇಪಣೆಯನ್ನು ಸಲ್ಲಿಸುತ್ತೆ. ನಿನ್ನೆಯಷ್ಟೇ ವಿಡಿಯೋ ರಿಲೀಸ್ ಆಗಿದೆ. ಸೊ ಒಂದಿಷ್ಟು ಸಮಯಾವಕಾಶವನ್ನ ಬೇಕಾಗುತ್ತೆ. ಸಮಯಾವಕಾಶವನ್ನ ಕೊಟ್ರೆ ಈ ವಿಡಿಯೋ ಮಾಡಿದವರು ಯಾರು, ಎಲ್ಲಿ ಮಾಡಿದವರು, ಅದರ ಜೊತೆಗೆ ಅಬ್ಜೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಇದನ್ನ ಬಲವಂತವಾಗಿ ಈ ವಿಡಿಯೋನ ಮಾಡಿಸಲಾಗಿದೆ, ಆಕೆಗೆ ಬೆದರಿಕೆಯನ್ನ ಹಾಕಲಾಗಿದೆ ಅಂತ ಹೇಳಲಾಗುತ್ತೆ. ಯಾಕೆಂತ ಹೇಳಿದ್ರೆ SIT ಈ ಸಂತ್ರಸ್ತೆಯನ್ನ ಪತ್ತೆ ಮಾಡಿ ಕರ್ಕೊಂಡು ಬಂದು 164 ಅನ್ನ ಮಾಡಿಸ್ಕೊಂಡಿರುವಂತದ್ದು. 164 ನಲ್ಲಿ ಈಕೆ ಏನ್ ಹೇಳಿರ್ತಾಳೆ ಸಂತ್ರಸ್ತೆ ಅನ್ನೋದು ಪ್ರಮುಖವಾಗುತ್ತೆ. ಏನಾದ್ರೂ ಒಂದು ವೇಳೆ 164 ನಲ್ಲಿ ಈ ವಿಡಿಯೋ ಸಂಬಂಧ ಅವರು ಉಲ್ಲೇಖವನ್ನ ಮಾಡಿದ್ರೆ, ಸೊ ಈ ವಿಡಿಯೋ ಯಾವುದೇ ಹಂತದಲ್ಲೂ ರೇವಣ್ಣ ಅವರ ಜಾಮೀನಿಗೆ ಸಹಕಾರಿ ಆಗುದಿಲ್ಲ. ಏನಂತ ಹೇಳಿದ್ರೆ 164 ಮಾಡುವಾಗ ಇದಕ್ಕೂ ಮೊದಲು ಆಕೆಯನ್ನ ಕಿಡ್ನಾಪ್ ಮಾಡಿದ್ರು, ಕಿಡ್ನಾಪ್ ಮಾಡಿ ನನಗೆ ಬೆದರಿಕೆ ಹಾಕಿ ಈ ಒಂದು ವಿಡಿಯೋವನ್ನು ಮಾಡಿಸ್ಕೊಂಡ್ರು ಅಂತ ಆಕೆ ಏನಾದ್ರು SIT ಮುಂದೆ, ಅಧಿಕಾರಿಗಳ ಮುಂದೆ, ಇಲ್ಲ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ನಾವು ಏನಾದ್ರು ಹೇಳಿದ್ರೆ 164 ಮಾಡುವಂತ ಸಂದರ್ಭದಲ್ಲಿ ಈ ವಿಡಿಯೋ ವ್ಯಾಲ್ಯೂ ಅನ್ನು ಕಳೆದುಕೊಳ್ಳುತ್ತೆ. ಅಂದ್ರೆ ಆಕೆಯನ್ನ ಕಿಡ್ನಾಪ್ ಮಾಡಿ ಬೆದರಿಸಿ ಈ ವಿಡಿಯೋ ಮಾಡಿಸಿರುವಂತದ್ದು ಅಂತ ಹೇಳಿ ಅಲ್ಲಿ ಸಾಬೀತಾಗುತ್ತೆ. ಹಾಗಾಗಿ ಇದು ಅವ್ರಿಗೆ ಸಹಕಾರ ಆಗುವಂತದ್ದು ಕಡಿಮೆ. ಒಂದು ವೇಳೆ ಆಕೆ ಅದನ್ನ ತಾನು ನೀಡಿದ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದೇ ಇದ್ರೆ, ವಿಡಿಯೋ ಬಗ್ಗೆ ಎಲ್ಲೂ ಉಲ್ಲೇಖವನ್ನ ಮಾಡದೇ ಇದ್ರೆ, ಇದು ರೇವಣ್ಣ ಅವರ ಜಾಮೀನಿಗೆ ಸಹಕಾರಿಯಾಗುವಂತ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಇವತ್ತು SPP ಅವರು ಇರ್ಬೋದು, CV ನಾಗೇಶ್ವರ ವಾದ ವಿವಾದ ಸಾಕಷ್ಟು ಜೋರಾಗಿ ನಡೆದಿದೆ. ಸುಮಾರು 11ವರೆಗೆ ಅರ್ಜಿಯ ವಿಚಾರಣೆ ಆರಂಭ ಆಗಲಿರುವಂತದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್.